ಮಾಡುವಾಗ ದರ್ಶನದ ಮೂಲಕವಾಗಿ ದೇವರು ತಿಳಿಸಲ್ಪಟ್ಟಂಥ ದೇವರ ಆಲೋಚನೆಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳೋಕ್ಕಾಗಿ ನಾನು ಇಷ್ಟಪಡ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25ನೇ ವಚನ. ನಾನು ಬೇಗ ನಿಲ್ಲಿಸ್ಬಿಡ್ತೀನಿ, ಯಾಕಂದ್ರೆ ನನಗೆ ಪ್ರಸಂಗ ಮಾಡೋ ಮನಸ್ಸಿಲ್ಲ. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಸಾಕು. 25ನೇ ವಾಕ್ಯ ಮತ್ತೊಂದು ಸಾರಿ ಓದಿ. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಾಕು. ನಾ ಕಣ್ಣುಗಳು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಕೂತ್ಕೊಳ್ರಿ. ದೇವರ ಕಾರ್ಯ ಮಾಡಲಿ. ಪರಿಶುದ್ಧನಾಗಿರೋ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕೊಟ್ಟ ಆಲೋಚನೆಗಾಗಿ, ವಚನಕ್ಕಾಗಿ ಸ್ತೋತ್ರ. ನಿಮ್ಮ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ಕೊಡಲ್ಪಟ್ಟಂತ ಈ ದರ್ಶನದ ಆಲೋಚನೆಗಾಗಿ ಸ್ತೋತ್ರ. ಇದನ್ನು ಕುರಿತು ಇಲ್ಲಿ ಪ್ರಸಂಗಿಸುವಾಗ ದೈವಿಕವಾದ ಕಾರ್ಯಗಳು ನಡೆಯಲಿ, ದೈವಿಕವಾದ ಕ್ರಿಯೆಗಳು ನಡೆಯಲಿ. ಮಹಿಮೆ ನಿಮಗೆ ಕಾರ್ಯ ಮಾಡ್ರಿ. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಹೊಂದಿಕೊಂಡಿದ್ದೇವೆ, ಶಿವವುಳ್ಳ ತಂದೆಯೇ, ಆಮೆನ್. ನಮ್ಮ ಮುಂದಗಡೆ ಕರ್ತನ್ ಮೇಜ್ ಇದೆ. ಆದಷ್ಟು ಬೇಗ ನಾವು ಕರ್ತನ್ ಮೇಜ್ ಕಡೆಗೆ ನಾವು ಹೋಗೋಣ. ಹಲ್ಲೆಲೂಯಾ. ಮತ್ತೊಂದು ಸಾರಿ ಹೇಳ್ತೀನಿ, ನಿಮ್ಮ ಮಕ್ಕಳು ದಯಮಾಡಿ ನೀವು ಸೇವ್ ಮಾಡಿ ಇಟ್ಕೊಳ್ರಿ. ಶತ್ರು ಕಾಯ್ತಾ ಇರ್ತಾನೆ, ಅದಕ್ಕೆ ಅವಕಾಶ ನೀವು ಕೊಡಬೇಡ್ರಿ, ಸರಿನಾ? ಸರಿ, ದೇವರ ಆಲೋಚನೆ ಕಡೆಗೆ ನಾವು ಓಡ್ ಬರೋಣ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೇಸು ಸ್ವಾಮಿ ಒಂದು ಪ್ರದೇಶದಲ್ಲಿ ಸೇವೆ ಮಾಡಿ, ಸೇವೆ ಎಲ್ಲ ಆದಮೇಲೆ ಸುಮಾರು 5,000 ಜನಕ್ಕೆ ಊಟ ತೃಪ್ತಿಯಾಗಿ ಕೊಟ್ರಂತೆ. ಹೆಂಗೆ ಕೊಟ್ರಂತೆ? ಎಷ್ಟು ಸ್ವಾಮಿ ಕೊಂಡ್ಕೊಂಡು ಕೊಟ್ರಾ? ಸ್ವಾಮಿ ಹೆಂಗೆ ಕೊಟ್ರು? ತೃಪ್ತಿಯಾಗಿ ಎಲ್ಲರನ್ನ ಊಟ ಮಾಡಿ ಕಳಿಸಿದ ಮೇಲೆ ಶಿಷ್ಯರಿಗೆ ಹೇಳ್ತಾರೆ, ತೃಪ್ತಿಯಾಗಿ ನೀವು ಪ್ರಯಾಣ ಮಾಡ್ರಪ್ಪ. ಶಿಷ್ಯರು ಹೇಳ್ದಂತೆ, ಸ್ವಾಮಿ ನೀನು ಬರೆದು ನಾ ಪ್ರಯಾಣ ಮಾಡಲ್ಲ. ಇಲ್ಲ, ನೀನು ಬರಲೇಬೇಕು ಸ್ವಾಮಿ. ಸ್ವಾಮಿ ಹೇಳಿದ್ರು, ಇಲ್ಲ ನನಗೆ ಏನೋ ಒಂದು ಕಾರ್ಯ ಇದೆ, ನನ್ನದೇನೋ ವಿಷಯ ಇದೆ, ಒಂದು ಕೆಲಸ ಮಾಡ್ರಿ, ನೀವು ನಡೀರಿ, ನಾನು ಬರ್ತೀನಿ ಅಂತೇಳಿ ಯೇಸು ಸ್ವಾಮಿ ಶಿಷ್ಯರನ್ನ ಒತ್ತಾಯ ಮಾಡಿ ಅವ್ರನ್ನ ಸಾಗಿಸಿದ್ರಂತೆ ಪ್ರಯಾಣ ಮಾಡಲಿಕ್ಕೆ. ಇವರು ಪ್ರಯಾಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಯಾಣ ಮಾಡ್ತಾ ಮಾಡ್ತಾ ಅರ್ಧ ಸಮುದ್ರಕ್ಕೆ ಹೋಗಿದ್ದಾರೆ. ಅರ್ಧ ಸಮುದ್ರಕ್ಕೆ ಹೋಗಿದ ತಕ್ಷಣವೇ ಸಡನ್ ಆಗಿ ನೀರಿನ ಅಲೆಗಳು, ಬಿರುಗಾಳಿಗಳು ಬಂದು ಬಡಿಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಈ ಶಿಷ್ಯರು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಫೈನಲ್ ಇದು ನಮಗೆಲ್ಲ ಆಗಲ್ಲ ಅಂತೇಳಿ ಕುತ್ಕೊಂಡಿರುವಾಗ ಆ ಸಮಯದಲ್ಲಿ ವಾಕ್ಯ ಬೀಳ್ತದೆ, ಯೇಸು ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದುಕೊಂಡು ಅವರ ಕಡೆಗೆ ಬಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡು ಅವರಿರುವಂತ ಜಾಗ ಹತ್ರ, ಅವರಿರುವಂತ ಭಾಗದ ಹತ್ರ ಯೇಸು ಹುಡುಕಿಕೊಂಡು ಬಂದನಂತೆ. ಇದು ಇವತ್ತಿನ ಪ್ರಸಂಗ. ಹಲ್ಲೆಲೂಯಾ. ಯೇಸು ಇವತ್ತು ನಮ್ಮ ಹತ್ರ ಬರ್ತಾರೆ. ಇನ್ನೊಂದ್ಸಾರಿ ಹೇಳ್ತೀನಿ ಕೇಳ್ರಿ. ಇವತ್ತು ಯೇಸು ಇಲ್ಲಿ ಬರ್ತಾರೆ. ಅವ್ರು ನಿನ್ನ ಮುಂದಗಡೆ ಬರ್ತಾರೆ. ಅವ್ರು ನಿನ್ನ ಮುಂದಗಡೆ ಬರುವಾಗ ಹೇಗೆ ನೀನು ಅವ್ರನ್ನ ತಪ್ಕೊಳ್ತೀಯೋ, ಹೇಗೆ ಅವ್ರನ್ನ ಹಿಡ್ಕೊಳ್ತೀಯೋ, ಹೇಗೆ ಅವ್ರನ್ನ ಮುದ್ದಾಡ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ದೇವರು ಕೊಟ್ಟು ಕಳಿಸಿರುವಂಥ ಆಲೋಚನೆ ಅದು ಯಾವತ್ತಿಗೂ ವ್ಯರ್ಥವಾಗಲ್ಲ. ಈ ವಾಕ್ಯದ ಮೂಲಕವಾಗಿ ಕರ್ತನು ಮಾತಾಡ್ತಾ ಇದ್ದಾನೆ. ಇದೋ ಆ ಶಿಷ್ಯರ ಹತ್ರಕ್ಕೆ 4ನೇ ಜಾವದಲ್ಲಿ ಯೇಸು ಅವರಿರುವ ಜಾಗದ ಹತ್ರ ನಡ್ಕೊಂಡು ಬಂದನು. ಹಲ್ಲೆಲೂಯಾ. ಅಲ್ಲಿ ನಡ್ಕೊಂಡು ಬಂದಂತ ಅದೇ ಯೇಸುವೆ ಇವತ್ತು ಇಲ್ಲಿ ನಡ್ಕೊಂಡು ಬಂದು 2 ಕೈಗಳನ್ನು ಚಾಚಿ ರೀತಿ ಕರೀತಾನ. ಇದೇ ದರ್ಶನವನ್ನು ನನ್ನ ಮನೆಯಲ್ಲಿ ನೋಡಿದ್ದು. ಯೇಸು ನಡ್ಕೊಂಡು ಬಂದು 2 ಕರಗಳನ್ನು ಚಾಚಿ ಈಗ ನಿಂತ್ಕೊಳ್ತಾರೆ. ನೀನು ಹೇಗೆ ಹಿಡ್ಕೊಳ್ಬೇಕು, ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಅವ್ರನ್ನ ನೀವು ಆಹ್ವಾನಿಸಬೇಕು, ಅದು ನಿಮ್ಮ ಕೈಯಲ್ಲಿದೆ. ಅದು ನಿಮ್ಮ ಕೈಯಲ್ಲಿದೆ. ಆದರೆ ಒಂದು ಮಾತ್ರ ಸತ್ಯ, ಯೇಸು ಇವತ್ತು ಇಲ್ಲಿ ನಿಮ್ಮ ಮುಂದೆಗಡೆ ಅವನು ಬರುವನಾಗಿದ್ದಾನೆ. ರಾಬ ಶಾಬ ಡಡಗದಬ ರಿಕಮಾನ ಪ್ರೌಢ ಪ್ರಮಾಣ ರಿಕಲ್ವನ ಶಬ್ದವಾದಿಗಾರಗಸಿ ಪಾಠ ಕೇಳಿಸ್ಕೊಳ್ರಿ ಸೌಂಡು.
ನಾನು ಹೇಳ್ದಲ್ಲ ಸೌಂಡ್ ಕೇಳಿಸ್ಕೊಳ್ರಿ. ಹೆಂಗ್ ಬರ್ತಿದೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು 4ನೇ ಛಾವದಲ್ಲಿ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಯೇಸು ಬಂದಿಲ್ಲ, ಅದಕ್ಕಿಂತ ಮುಂಚೆ ಯೇಸು ಓಡಿ ಬಂದಿಲ್ಲ. ಯಾವ ಸಮಯದಲ್ಲಿ ಬರಬೇಕಂತೇಳಿ ಯೇಸು ಗೊತ್ತು. ಹಲ್ಲೆಲೂಯಾ. ಯಾವ ಸಮಯದಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಒಂದು ಸಂದರ್ಭದಲ್ಲಿ ಯೇಸು ಬರಬೇಕಂತೇಳಿ ಅವನು ಗೊತ್ತು. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ದೇವರು ಹೇಳ್ತಾ ಇದ್ದಾರೆ, ಅನೇಕ ಸಾರಿ ನೀನು ಪ್ರಾರ್ಥನೆ ಮಾಡಿ ಮಾಡಿ ಮಾಡಿ, ಅಯ್ಯೋ ನಾನು ಪ್ರಾರ್ಥನೆ ಮಾಡಿ ಮಾಡಿ ನಾನು ಸಾಕಾಗ್ಬಿಟ್ಟಿದ್ದೇನೆ, ನಿಜವಾಗಲೂ ಈ ವಿಷಯದ ಮೇಲೆ ಬಿಡುಗಡೆ ಆಗುತ್ತೋ ಇಲ್ವೋ ಅಂತ ಹೇಳಿ ನನಗಂತೂ ನಿಶ್ಚಯನೇ ಇಲ್ಲ, ಎಲ್ಲ ನಿರೀಕ್ಷೆನ ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿ ವೇದನೆಯಿಂದ ಕೂತಿರುವಂತ ದೇವರ ಮಕ್ಕಳಿಗೆ ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಸಮಯವಲ್ಲ ನನ್ನ ಸಮಯ, ನಿನ್ನ ಸಮಯವಲ್ಲ ನನ್ನ ಸಮಯ. ನಿನ್ನ ಮುಂದಗಡೆ ಕರ್ತನ ಒಂದು ಸಮಯ ಉಂಟು. ಆ ಸಮಯದಲ್ಲಿ ನಿನಗೆ ಬೇಕಾಗಿರೋ ವಿಷಯಗಳ ಮೇಲೆ ಅವನು ತಕ್ಕ ಸಮಯದಲ್ಲಿ ಬಿಡುಗಡೆಯನ್ನು ಮಾಡಿ ಅವನು ನಿನ್ನ ಕೈಯಲ್ಲಿ ಕೊಟ್ಟಿರ್ತಾನೆ ಎಂಬುದಾಗಿ ಹೇಳಿ ದೇವರು ಮಾತಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನೀನು ಪ್ರಾರ್ಥನೆ ಮಾಡ್ತಾ ಇರೋದು ವ್ಯರ್ಥ ಅಲ್ಲ, ನೀನು ಉಪವಾಸ ಮಾಡ್ತಾ ಇರೋದು ವ್ಯರ್ಥ ಅಲ್ಲ, ನೀನು ದೇವರ ಪಾದ ಪೀಠದಲ್ಲಿ ಕಾದುಕೊಂಡಿರೋದು ಅದು ವ್ಯರ್ಥ ಅಲ್ಲ. ದೇವರು ಅದಕ್ಕೊಂದು ಸಮಯ ಬರೆದಿಟ್ಟಿದ್ದಾನೆ, ಕರ್ತನು ಅದಕ್ಕೊಂದು ಅವಧಿಯನ್ನು ಬರೆದಿಟ್ಟಿದ್ದಾನೆ. ಆ ಸಮಯ ಬರುವಾಗ ನಿನ್ನಿಂದ ಅಲ್ಲ, ನಿನ್ನ ವೈರಿಯಿಂದ ಅಲ್ಲ, ನಿನ್ನ ಯಾವ ಶತ್ರುಗಳಿಂದ ಆಗಲಿ ಅದನ್ನು ತಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಿಡುಗಡೆಯೊಂದಿಗೆ, ಅದ್ಭುತದೊಂದಿಗೆ, ಅತಿಶಯಗಳೊಂದಿಗೆ ಯೇಸು ಇವತ್ತು ನಿನ್ನ ಮುಂದುಗಡೆ ಬರ್ಲಿಕ್ಕಾಗಿ ಹೋಗ್ತಾನ. ರಾ 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 ಶಾಬಾದ ಡಗದ ಬರಿಕಮಾನ. ದೇವರಾತ್ಮನ ಶಕ್ತಿ ಇಲ್ಲಿ ಚಲಿಸಲಿ, ದೇವರಾತ್ಮನ ಮಹಿಮೆಯಲ್ಲಿ ಚಲಿಸಲಿ, ದೇವರ ಕೃಪೆಯ ಸಾನ್ನಿಧ್ಯ ಇಲ್ಲಿ ಚಲಿಸಲಿ ಯೇಸುವಿನ ನಾಮದಲ್ಲಿ. ಯೇಸು ಯಾರ ಮುಂದೆಗಡೆ ಇವತ್ತು ಹೋಗಬೇಕು? ಬಿಡುಗಡೆ ಒಂದಿಗೆ, ಅದ್ಭುತದೊಂದಿಗೆ ನಾನು ಯೇಸು ಅವರ ಮುಂದೆಗಡೆ ಹೋಗಲಿ. ಉರ್ರಾಬ ಶಬ ದಡಗದಬ ರಿಖಾ ಮಾನ ರಿಕಲ್ಮನ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ, ನಿನ್ನ ಕಣ್ಣಿಂದ ಹೊಟ್ಟಂತ ಕಣ್ಣೀರು ಅದು ಎಂದಿಗೂ ವ್ಯರ್ಥ ಆಗಲ್ಲ. ಆ ಕಣ್ಣೀರು ದೇವರ ಮುತ್ತಲಿಕೆಯಲ್ಲಿ ಅದು ಎಣಿಕೆಯಾಗಿದೆ, ಅದಕ್ಕೊಂದು ಸಮಯ ಅವನಿಟ್ಟಿದ್ದಾನೆ. ನಿನ್ನ ಕಣ್ಣೀರಿಗೆ ಒಂದು ಸಮಯವನ್ನ ಅವನು ಇಟ್ಟಿದ್ದಾನೆ, ನಿನ್ನ ಪ್ರಾರ್ಥನೆಗೆ ಒಂದು ಸಮಯವನ್ನ ಅವನು ಇಟ್ಟಿದ್ದಾನೆ. ನೀನು ನೆನೆಸ್ಕೊಳ್ತಾ ಇದೆಯಾ ನಾನು ಇಲ್ಲಿವರೆಗೂ ಮಾಡಿದ ಪ್ರಾರ್ಥನೆ? ಒಂದು ವೇಳೆ ದೇವರು ಕೇಳಿಲ್ವೇನೋ? ಒಂದು ವೇಳೆ ನನ್ನ ಪ್ರಾರ್ಥನೆ ದೇವರಿಗೆ ಇಷ್ಟ ಆಗಿಲ್ವೇನೋ? ಒಂದು ವೇಳೆ ನನ್ನ ಕೂಗು ದೇವರ ಕಿವಿಗೆ ಮುಟ್ಟಿಲ್ವೇನೋ? ಒಂದು ವೇಳೆ ನಾನು ದೇವರಿಗೆ ಒಪ್ಪಿಲ್ವೇನೋ? ಏನೋ ಗೊತ್ತಿಲ್ಲ, ನನ್ನ ಪ್ರಾರ್ಥನೆಗೆ ಸದುತ್ತರವೇ ಆಗಿಲ್ಲ ಎಂಬುದಾಗಿ ಹೇಳಿ ಇಲ್ಲಿ ಕಣ್ಣೀರಾಕಿ ಕೂತಿರುವಂತ ದೇವರ ಮಕ್ಕಳ ಕರ್ತನೆ ಹೇಳ್ತಾ ಇದ್ದಾನೆ, ಇಲ್ಲ, ಅವನು ನಿನ್ನ ಗಮನಿಸಿದಾನೆ, ಅವನು ನಿನ್ನ ನೋಡಿದಾನೆ. ನೀನು ಸಮುದ್ರದ ಮಧ್ಯದಲ್ಲಿರ್ಬಹುದು, ಅವನ ದಡದಲ್ಲಿ ನಿನ್ನ ಕುರಿತು ಅವನು ತಿಳಿದುಕೊಂಡಿದ್ದಾನೆ. ಯೇಸು ಕೆಲವು ಜನರ ಮುಂದೆಗಡೆ ಇವತ್ತು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಕಣ್ಣೀರನ್ನ ಒರೆಸುವುದಕ್ಕಾಗಿ, ನಿನ್ನ ಪ್ರಾರ್ಥನೆ ಉತ್ತರ ಸಿಕ್ಕಿದೆ ಅಂತ ಹೇಳುವುದಕ್ಕಾಗಿ. ಯೇಸು ಕೆಲವು ಜನರು ಮುಂದೆಗಡೆ ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ, ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ, ನಿನ್ನ ಹೃದಯದಲ್ಲಿ ಆಗಿರುವ, ಮನಸ್ಸಿನಲ್ಲಿ ಆಗಿರುವಂತ ಗಾಯಗಳನ್ನು ಕಟ್ಟುವುದಕ್ಕಾಗಿ ಒಳ್ಳೆ ಸಮರ್ಯನಾಗಿರುವಂತ ಯೇಸು ಕ್ರಿಸ್ತನು ಅವನು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ.
ಯೆರೂಸಲೇಮಿನಲ್ಲಿ ಇರಬೇಕಾಗಿರೋ ಒಂದು ವ್ಯಕ್ತಿ ಯೆರೂಸಲೇಮಿನಲ್ಲಿ ಇರಬೇಕಾಗಿತ್ತು. ಯೆರೂಸಲೇಮಿನಲ್ಲಿ ಇಲ್ಲದ್ರೆ ಯೆರಿಕೋವಿಗೆ ಆತನು ಹಾದು ಹೋದನು. ಯೆರಿಕೋವಿಗೆ ಹಾದು ಹೋಗುವಾಗ ಯೆರೂಸಲೇಮಿನ ಮಧ್ಯೆ ಒಂದು ದೊಡ್ಡ ಗುಡ್ಡ ಬರ್ತದೆ. ಆ ಗುಡ್ಡವನ್ನು ಹತ್ತಿ ಇಳಿಬೇಕು. ಈ ವ್ಯಕ್ತಿ ಯೆರೂಸಲೇಮನ್ನ ಬಿಟ್ಟು ಗುಡ್ಡವನ್ನು ಹತ್ತಿ ಇಳಿತಾ ಇರುವಾಗಲೇ ಅರ್ಧದಲ್ಲಿಯೇ ಕಳ್ಳರು ಬಂದು, ಕದೀಮರು ಬಂದು, ದುಷ್ಟನು ಬಂದು ಅವನ ಒಡೆದು ಬಡಿದು ಅರೆಬರ ಜೀವ ಮಾಡಿ, ಅವನ ಜೀವನದಲ್ಲಿ ಏನು ಇಲ್ಲರ ಹಾಗೆ ಮಾಡಿ, ನಿರೀಕ್ಷೆ ಕಳ್ಕೊಳ್ಳುವ ಹಾಗೆ ಮಾಡಿ, ನಂಬಿಕೆ ಕಳ್ಕೊಳ್ಳುವ ಹಾಗೆ ಮಾಡಿ, ಇನ್ನ ದೇವರ ಸಹಾಯ ಇಲ್ಲ ಅಂತ ಹೇಳಿ ಆ ನಂಬಿಕೆ ಕಳ್ಕೊಳ್ಳುವ ಹಾಗೆ ಮಾಡಿ, ಅದರ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವಾಗ ಅದರ ಮಧ್ಯದಲ್ಲಿ ಒಳ್ಳೆ ಸಮಾರ್ಯನು ನಡ್ಕೊಂಡು ಬರ್ತಾ ಇದ್ದಾನೆ. ಆ ಗುಡ್ಡದ ಮೇಲಿಂದ ಇಳಿದು ಒಳ್ಳೆ ಸಮಾರ್ಯದವನು ನಡ್ಕೊಂಡು ಬರ್ತಾ ಇರುವಾಗ ಪಕ್ಕದಲ್ಲಿ ನೋಡ್ತಾನೆ, ಇವನು ಬಿದ್ದುಕೊಂಡಿದ್ದಾನೆ. ಈ ಒಳ್ಳೆ ಸಮಾರ್ಯನ ಮನಸ್ಸು ಕರಗಿತು. ಅಯ್ಯಯ್ಯೋ, ತುಂಬಾ ಪೆಟ್ಟುಗಳಾಗಿ ಗಾಯಗೊಂಡು ಅರಬರ ಜೀವವಾಗಿ ಇನ್ನು ನನ್ನ ಬದುಕಲ್ಲ, ಇನ್ನು ನನ್ನ ಜೀವನ ಮುಗೀತು ಅಂತ ಹೇಳಿ ನಿರ್ಧಾರ ಮಾಡಿವರಂತ ಇವನ ಜೀವಿತವನ್ನ ಇವತ್ತು ನಾನು ಕಟ್ಟಬೇಕು. ನಾ ದೇವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ ಕರ್ತನು ಕೊಟ್ಟಿರುವ ದೈವ ಆಲೋಚನೆಯನ್ನ ನಿಮ್ಮ ಮಧ್ಯದಲ್ಲಿ ಹಂಚುತ್ತಾ ಇದ್ದಾನೆ. ನಂಬಿಕೆಯಿಂದ ಸ್ವೀಕಾರ ಮಾಡಕ್ಕೆ ಮನಸ್ಸುಳ್ಳವರು ಇವತ್ತು ಬಿಡುಗಡೆಗಳನ್ನ ಹೊಂದಲಿ, ಬಿಡುಗಡೆಗಳನ್ನ ಕಾಣಲಿ. ಆ ಯೇಸು ಇವರ ಮುಂದೆಗಡೆ ನಡೆದಾಡುವುದನ್ನ ಅವರು ಅನುಭವಿಸಲಿ. ಓ ರಾಬಾ ಶಾಬಾ ದಡ್ಡ ಗಾತಬು. ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮುಂದಗಡೆ ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಅನೇಕ ಜನರಿಂದ ನೀವು ತಿಂದಿರುವಂತ ಏಟು, ಅನೇಕ ಜನರಿಂದ ತಿಂದಿರುವಂತ ಪೆಟ್ಟು ಅದು ನಿನ್ನ ಹೃದಯಕ್ಕೆ ಗಾಯವಾಗಿ ಮಾರಪಟ್ಟಿದೆ, ನಿನ್ನ ಮನಸ್ಸಿಗೆ ಗಾಯವಾಗಿ ಮಾರಪಟ್ಟಿದೆ. ಅದು ಯಾರು ಏನು ಮಾಡಿದ್ರು ಕೂಡ ಅದು ಗುಣ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಗುಣವಾಗಬೇಕಾದ್ರೆ ಆ ಗುಣಪಡಿಸಲಿಕ್ಕೆ ಕಟ್ಟುವುದಕ್ಕಿರುವಂತ ಔಷಧಿ, ಕಟ್ಟುವುದಕ್ಕಿರುವಂತ ಮಹಿಮೆ, ಕಟ್ಟುವುದಕ್ಕಿರುವಂತ ಶಕ್ತಿ, ಕಟ್ಟುವುದಕ್ಕಿರುವಂತ ಕೃಪೆ ಅದು ನನ್ನ ಒಳಗಡೆ ಇದೆ. ಇವತ್ತು ನಾನು ಬಂದಿರೋದು ಸುಮ್ಮನೆ ಅಲ್ಲ, ನಿನ್ನನ್ನು ಕಟ್ಟುವುದಕ್ಕಾಗಿ. ಓ ರಾಬಾ ಶಬಾ ದಡಗಾದಬು ರಾ 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 ಶಬಾ ದಡಗಾದಬ. ಯಾವ ವಿಷಯಗಳಿಂದ, ಯಾವ ಕಾರ್ಯಗಳಿಂದ ನಿನ್ನ ಹೃದಯ, ನಿನ್ನ ಮನಸ್ಸು ಗಾಯಗೊಂಡು ಅದು ಒಣಗಕ್ಕಾಗದೆ ತತ್ತರಿಸ್ತಾ ಇದೆಯೋ ಆ ವಿಷಯಗಳ ಮೇಲೆ ಕರ್ತನು ನಿನ್ನ ಹೃದಯವನ್ನ ಇವತ್ತು ಅವನು ಕಟ್ಟುವುದಕ್ಕಾಗಿ ಹೋದಾನ. ಅವನು ನಿನ್ನನ್ನು ಕಟ್ಟೆ ಕಟ್ತಾನೆ. ಎಷ್ಟು ವಾಗ್ದಾನ ಮಾಡ್ತಾ ಇದಾರ, ನಾನು ನಿನ್ನ ಕಟ್ಟೆ ಕಟ್ತೀನಿ, ನಿನ್ನ ಗಾಯ ಒಣಗುತ್ತೆ, ನಿನ್ನ ನೋವು ಆರುತ್ತೆ. ಇವತ್ತು ನೀನು ಬಂದಿರೋದು ಹಿಂದಿರುಗಿ ಹೋಗುವಾಗ ನೀನು ವ್ಯರ್ಥವಾಗಿ ಹೋಗಲ್ಲ. ಬದಲಾವಣೆ ಬರಬೇಕಾದ ಜಾಗದಲ್ಲಿ ಇವತ್ತು ಬದಲಾವಣೆ ಬರಲಿಕ್ಕಾಗಿ ಹೋಗ್ತಾ ಇದೆ. ಆ ಬದಲಾವಣೆಯನ್ನು ನೀನು ಕಾಣಲಿಕ್ಕಾಗಿ ಹೋಗ್ತಾ ಇದ್ದಿ. ನಿನ್ನ ಹೃದಯದಲ್ಲಿ ಆಗಿರುವ ಗಾಯ ಒಣಗಲೇ. ನಾವು ಓದಿದಂತ ವಾಕ್ಯ, ಯೇಸು 4ನೇ ಜಾವದಲ್ಲಿ ಅವನಿರುವಂತ ಜಾಗದಲ್ಲಿ ನಡ್ಕೊಂಡು ಬಂದನು. ಇಲ್ಲಿ ಒಳ್ಳೆ ಸಮಾಜದಲ್ಲಿ ಕೂಡ ಬರ್ತಾ ಇದ್ದಾನೆ. ಯಾರ ಹತ್ರ ಬರ್ತಾ ಇದ್ದಾನೆ? ಯಾವ ಮನುಷ್ಯನ ಗಾಯಗೊಂಡಿದ್ದಾನೋ, ಯಾವ ಮನುಷ್ಯನ ಹೃದಯ ಮುರಿಯಲ್ಪಟ್ಟಿದೆಯೋ, ಯಾವ ವ್ಯಕ್ತಿಯ ಜೀವನ ಮುಗಿದೋಗಿದೆಯೋ ಅದು ಪ್ರಾರಂಭ ಮಾಡಲಿಕ್ಕೆ ಅವನಿರುವ ಜಾಗದಲ್ಲಿ ಯೇಸು ಅವನನ್ನ ಹುಡುಕಿಕೊಂಡು ಬರ್ತಾ ಇದ್ದಾನೆ. ಏಯ್, ನಾನು ಬಂದಿದ್ದಾಯ್ತು, ನಿನ್ನ ಗಾಯ ಕಟ್ಟಿದಾಯ್ತು, ಈಗ ಇರಬೇಕಾಗಿರೋ ನೀನು ಇಲ್ಲಲ್ಲ. ಹಲ್ಲೆಲೂಯಾ. ಕರ್ತನ ಆತ್ಮನ ಶಕ್ತವಾಗಿ ಮಾತಾಡ್ತಾ ಇದ್ದಾನೆ. ಜೀವ
ಜೀವ ಉಳ್ಳವರು ಮಾತ್ರ ಸ್ವೀಕಾರ ಮಾಡ್ರಿ. ಇದು ಕರ್ತನ ಹೇಳ್ತಾ ಇದ್ದಾನೆ. ಯಾರು ಏಟನ್ನು ಅನುಭವಿಸಿ, ನೋವನ್ನು ಅನುಭವಿಸಿ, ವೇದನೆಯನ್ನು ಅನುಭವಿಸಿ, ವೇದನೆಯನ್ನು ಆದುಕೊಳ್ಳಕ್ಕೆ ನೀವು ನಡೆದುಕೊಂಡು ಹೋಗ್ತಾ ಇದ್ದೀರೋ, ಇವತ್ತು ಕರ್ತನ ಹೇಳ್ತಾ ಇದ್ದಾನೆ, ನಿಮ್ಮ ಗಾಯಗಳನ್ನ ಕಟ್ಟಿ, ನಿಮ್ಮ 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 ಮನಸ್ಸಿಗಾಗಿರುವಂತ ನೋವನ್ನು ತೆಗೆದಾಕಿ, ಸ್ವರ್ಗದ ದೇವರು ಆ ಅವಸ್ಥೆಯಿಂದ, ಆ ಜಾಗದಿಂದ ಇವತ್ತು ನಿನ್ನನ್ನು ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದಾನೆ. ಯೇಸು ನಿನ್ನ ಹತ್ರ ಬರಕ್ಕಿಂತ ಮುಂಚೆ, ಯೇಸು ಒಳ್ಳೆ ಸಮಾರಿದವನು ಆ ಮನುಷ್ಯನ ಹತ್ರ ಬರಕ್ಕಿಂತ ಮುಂಚೆ ಆ ಮನುಷ್ಯನು ನಡ್ಕೊಂಡು ಬರ್ತಾ ಇದ್ದಾನೆ. ಬಟ್ ಯೇಸು ಅವನ ಹತ್ರ ಬಂದ ಮೇಲೆ ಯೇಸು ಅವನನ್ನ ಗಾಯವನ್ನ ಕಟ್ಟಿ, ಅವನ ದೇಹಕ್ಕೂ ಶರೀರಕ್ಕೂ ಆಗಿರುವಂತ ಎಲ್ಲ ನೋವನ್ನು ತೆಗೆದುಹಾಕಿ ದೇವರು ಹೇಳ್ತಾ ಇದ್ದಾರೆ, ಇದು ನನ್ನ ವಾಹನದ ಮೇಲಿನ ಕುಣಿಸ್ಕೊಂಡು ಹೋಗ್ತೇನೆ. ನನ್ನ ವಾಹನದ ಮೇಲೆ ನಾನು ಕುಣಿಸ್ಕೊಂಡು ಹೋಗ್ತೀನಿ. ನಾನು ನಿನ್ನನ್ನು ನನ್ನ ವಾಹನದ ಮೇಲೆ ಕುಣಿಸ್ಕೊಂಡು ಹೋಗ್ತೀನಿ. ನಾನು ಬರೋಕ್ಕಿಂತ ಮುಂಚೆ ನೀನು ನಡ್ಕೊಂಡು ಬಂದೆ, ಕಳ್ಳರ ಕೈಗೆ ಸಿಕ್ಕಿ ಬಿದ್ದೆ, ನಿನ್ನ ಜೀವಿತ ಅವರು ಹಾಳು ಮಾಡಿದ್ರು, ನಿನ್ನ ಬದುಕನ್ನು ನಾಶ ಮಾಡಿದ್ರು. ಆದರೆ ಒಳ್ಳೆ ಸಮಾರ್ಯದವನಾಗಿರುವಂಥ ಯೇಸು ನಾನು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಇದೋ ನಾನು ನಿನ್ನ ಗಾಯವನ್ನು ಕಟ್ಟಿದ್ದೇನೆ. ಇದೋ ನಾನು ನಿನ್ನ ಗಾಯ ಕಟ್ಟುವಾಗ ಗಾಯ ಒಣಗಿ ಹೋಗುತ್ತೆ. ನಿನ್ನ ಮನಸ್ಸಿಗಾಗಿರುವ ಆ ವೇದನೆ ಅದು ಆರಿ ಹೋಗುತ್ತೆ. ಮೂರನೇದಾಗಿ, ಇದು ನನ್ನ ವಾಹನದ ಮೇಲೆ ನಿನ್ನ ಕುಣಿಸ್ತೀನಿ. ನನ್ನ ವಾಹನದ ಮೇಲೆ ನಿನ್ನ ಕುಣಿಸಿ ಕರ್ಕೊಂಡು ಹೋಗ್ತೇನೆ. ಇಲ್ಲಿವರೆಗೂ ಹೇಗೆ ಬಂದು ಏನು ನನಗೆ ಗೊತ್ತಿಲ್ಲ, ಬಟ್ ನೀನು ಸೇಫ್ ಆಗಿರಲಿಲ್ಲ. ಕಳ್ಳರ ಕೈ ಸಿಕ್ಬಿಟ್ಟೆ, ಶತ್ರುವಿನ ಕೈ ಸಿಕ್ಬಿಟ್ಟೆ. ಆದ್ರೆ ಈಗ ನನ್ನ ವಾಹನದ ಮೇಲೆ ಕುಣಿಸ್ಕೊಂಡು ಹೋಗ್ತೀನಿ. ಇಲ್ಲಿಂದ ಅಲ್ಲಿಂದ ನೀನು ಎರಿಕೋವಿಗೆ ಬರಬೇಕಾಗಿತ್ತು, ಅರ್ಧಕ್ಕೆ ಬಂದಿದ್ಯಾ, ಅರ್ಧದಲ್ಲೇ ತೆಗೆದುಕೊಂಡು ನೀನು ಒದ್ದಾಡ್ತಾ ಇದೆಯಾ. ಅರ್ಧದಲ್ಲಿ ಹೇಗೋ ಬಂದುಬಿಟ್ಟೆ, ಆದ್ರೆ ಈಗ ಅರಬರ ಜೀವವಾಗಿ ಗಾಯವುಳ್ಳವನಾಗಿ ನಿನ್ನ ಕೈಲಿ ಎದ್ದಲಿಕ್ಕಾಗದೆ ಮುಗಿದೋಯ್ತು ಅಂತೇಳಿ ಮೂಲೆಯಲ್ಲಿ ಬಿದ್ದಿದ್ದಿ. ಆದರೆ ಈಗ ನಾನು ನಿನ್ನ ಎಬ್ಬಿಸ್ಲಿಕ್ಕಾಗಿ ಹೋಗ್ತೀನಿ. ಎಬ್ಬಿಸುವಾಗ ಸುಮ್ಮನೆ ಎಬ್ಬಿಸಲ್ಲ, ನಿನ್ನ ಗಾಯ ಕಟ್ಟಿಬಿಟ್ಟು ನಾನು ಎಬ್ಬಿಸೋದು, ನಿನಗಾಗಿರೋ ನೋವನ್ನು ಕಟ್ಟಿಬಿಟ್ಟೆ ಎಬ್ಬಿಸೋದು. ರಾಬ ಶಾಬ ದಬ. ನಿನಗಾಗಿರುವಂತ ಗಾಯ ನೋವನ್ನ ಕಟ್ಟಿ ಆ ಅವಸ್ಥೆಯಿಂದ, ಆ ಜಾಗದಿಂದ, ಆ ಒಂದು ವಿಷಯದಿಂದ ಇವತ್ತು ನಾನು ನಿನ್ನನ್ನು ಎಬ್ಬಿಸ್ತೇನೆ. ಎಬ್ಬಿಸಿ ಹಾಗೆ ಬಿಡಲ್ಲ, ನನ್ನ ವಾಹನದ ಮೇಲೆ ನಿನ್ನ ಕುಣಿಸ್ಕೊಳ್ತೇನೆ. ನನ್ನ ವಾಹನದ ಮೇಲೆ ನಿನ್ನ ಕುಣಿಸ್ಕೊಂಡು ಈ ಪ್ರಯಾಣವನ್ನು ಪೂರ್ತಿ ಮಾಡಿ ಆ ಕಡೆ ದಡಕ್ಕೆ ಸೇರಿಸಿ, ನೀನು ಸೇರಿಸಬೇಕಾದ ಛತ್ರಕ್ಕೆ ಸೇರಿಸಿ. ಈಗ ನೀನು ನನ್ನ ವಾಹನದ ಮೇಲೆ ಬಂದಿದೆಯಲ್ಲ, ವಾಹನದ ಮೇಲೆ ಬಂದ ಮೇಲೆ ಇನ್ನ ನಿನಗೆ ಏಟಿಲ್ಲ, ಇನ್ನು ನಿನಗೆ ಗಾಯ ಇಲ್ಲ. ಯಾಕಂದ್ರೆ ನೀನು ನನ್ನ ವಾಹನದ ಮೇಲೆ ಎತ್ತ ನಿಮಿತ್ತವಾಗಿ ನಿನ್ನ ಹತ್ರಕ್ಕೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಗಾಯ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಒಳ್ಳೆ ಸಮಾರಿದವನು ನಿನಗಾಗಿ ನಾನು ಬಂದಾಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವಿಷಯಗಳಲ್ಲಿ ನೊಂದು ಬೆಂದು ಕಣ್ಣಲ್ಲಿ ನೀರಾಕಿ ಒಳ್ಳೆ ರೀತಿಯಲ್ಲಿ ಪ್ರಯಾಣ ಮಾಡ್ಕೊಂಡು ಬಂದೆ. ಈ ಜಾಗದಲ್ಲಿ ನಾನು ಬಿದ್ದೋಗಿದ್ದೇನೆ. ಅನೇಕರಿದ್ದಾರೆ, ಅನೇಕರು ಬಂದರು, ಯಾರು ಎಬ್ಸಿಲ್ಲ, ಯಾರು ಎತ್ತಿಲ್ಲ, ಯಾರು ಸಹಾಯ ಮಾಡಿಲ್ಲ. ಅವ್ರ ಮನಸ್ಸು ಮಾಡಿದ್ರೆ ನಾನು ಎತ್ತಬಹುದಾಗಿತ್ತು, ಅವ್ರ ಮನಸ್ಸು ಮಾಡಿದ್ರೆ ನಾನು ಗಾಯವನ್ನು ಕಟ್ಟಬಹುದಾಗಿತ್ತು. ಬಂದರು, ಅವರೆಲ್ಲ ನನ್ನ ಜನರೇ, ಅವರೆಲ್ಲ ನನ್ನ ಸ್ವಂತದವರೇ. ಆದರೂ ಕೂಡ
ನಾನಿದ್ದಂಥ ಅವಸ್ಥೆಯನ್ನು ನೋಡಿ ಹಿಂದೆ ಯಾವಾಗೂ ಇದ್ದಿದ್ದೆ. ನಾನಿದ್ದಿದ್ದ ಅವಸ್ಥೆ ನೋಡಿ ಮಗ ತೀರಿಸ್ಕೊಂಡು ಹೋದ್ರು. ಆ ಟೈಮಲ್ಲಿ ಯಾರಾದರೂ ಒಬ್ಬರು ಕೈ ಹಿಡಿದು ಎಬ್ಬಿಸ್ಬಿಟ್ಟಿದ್ರೆ ನಾನು ಬದುಕೊಂಡ್ಬಿಡ್ತಾ ಇದ್ದೆ, ನಾನು ಎದ್ದೇಳ್ಬಿಡ್ತಾ ಇದ್ದೆ, ನಾನು ಚೈತರಿಸ್ಕೊಳ್ಬಿಡ್ತಾ ಇದ್ದೆ. ಎಷ್ಟೋ ಜನ ಬಂದ್ರು ನಾನಿರುವ ಜಾಗದಲ್ಲಿ, ಒಬ್ರು ಮನ್ಸು ಮಾಡಿಲ್ಲ ನನ್ನ ಮೇಲೆ ಕೆತ್ತಲಿಕ್ಕೆ. ನಾನು ತಿಳ್ಕೊಂಡೆ ನನ್ನಂತ ಘೋರ ಪಾಪಿ ಈ ಲೋಕದಲ್ಲಿ ಯಾರು ಇಲ್ಲ ಅಂತ ನಾನು ನೆನೆಸ್ಕೊಳ್ತೇನೆ. ಎಲ್ಲರ ಕೈ ಬಿಟ್ಟಿದಾರ. ಅನೇಕ ಜನರು ನನ್ನ ಮುಂದೆಗಡೆ ಬಂದರು, ಅವರು ಕೂಡ ಕೈ ಬಿಟ್ಟು ಹೋದ್ರು. ನನ್ನಂತ ದುರದೃಷ್ಟವುಳ್ಳ ಮನುಷ್ಯ ಈ ಲೋಕದಲ್ಲಿ ಯಾರೂ ಇಲ್ಲ. ನಾನು ಯಾರಿಗೂ ಬೇಡವಾಗಿದ್ದೀನಿ, ನಾನೆಲ್ಲರಿಗೂ ಕಹಿಯಾಗಿದ್ದೀನಿ, ನಾನೆಲ್ಲರಿಗೂ ಅಸಹ್ಯವಾಗಿದ್ದೀನಿ. ಅದಕ್ಕೆ ನನಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಬಂದವರೆಲ್ಲ ಹಾಗೆ ಹೊರೆಯಾಗಿ ಹೋಗ್ತಾ ಇದ್ದಾರೆ. ನನ್ನ ಜೀವನ ಅಷ್ಟೇ ಅಂತೇಳಿ ಗೋಳಾಡ್ತಾ ಇರುವ, ಕಣ್ಣೀರು ಹಾಕ್ತಾ ಇರುವ ತಾಯಿ, ಕಣ್ಣೀರು ಹಾಕ್ತಾ ಇರುವಂತ, ಗೋಳಾಡ್ತಾ ಇರುವಂತ ತಂದೆ, ಸಹೋದರ ಸಹೋದರಿ, ಕರ್ತನ ಹೇಳ್ತಾ ಇದ್ದಾನೆ, ಇವತ್ತು ನಾನು ನಿನ್ನನ್ನು ಎತ್ತುವುದಕ್ಕಾಗಿ ಜೀಸಸ್, ದೇವರು ನನಗೆ ದರ್ಶನ ಕೊಡ್ತಾ ಇದ್ದಾರೆ. ಹದ್ದಿಗೆ ಸಮಾನವಾಗಿರುವಂತ ಒಬ್ಬ ದೇವದೂತ ನಮ್ಮ ಸಭೆಯಲ್ಲಿ ಸಂಚರಿಸ್ತಾ ಇದ್ದಾನೆ, ಸಂಚಾರ ಮಾಡ್ತಾ ಇದ್ದಾನೆ. ನಾನು ಆ ದೂತನ ನೋಡಿದೆ. ಆ ದೂತನು ಕೆಲ ಜನರನ್ನ ಹಿಡಿದು ಎಬ್ಬಿಸ್ತಾ ಇದ್ದಾನೆ. ನಿನಗಾಗಿ ಯೇಸು ಬಂದಾಯಿತು. ಯೇಸು ಇವತ್ತು ಬಂದಿರೋದು ನೀನಿರೋ ಅವಸ್ಥೆಯಲ್ಲಿ ಬಿಟ್ಟೋಗೋದಕ್ಕಲ್ಲ. ಇವತ್ತು ಯೇಸು ನಿನ್ನ ಮುಂದಗಡೆ ಬಂದಿರೋದು ನಿನ್ನನ್ನು ಎತ್ತಿ ನಿಲ್ಲಿಸೋದಕ್ಕಾಗಿ, ನಿನ್ನನ್ನು ಎತ್ತಿ ನಿಲ್ಲಿಸೋದಕ್ಕಾಗಿ, ನಿನ್ನನ್ನು ಎತ್ತಿ ನಿಲ್ಲಿಸುವುದಕ್ಕಾಗಿ. ಇದುವರೆಗೂ ನಿನ್ನನ್ನು ಯಾರು ಎತ್ತು ನಿಲ್ಲಿಸಕ್ಕೆ ಆಗದೆ ಇರಬಹುದು, ನಿನ್ನನ್ನು ಎತ್ತಿ ನಿಲ್ಲಿಸಲಿಕ್ಕೆ ಒಂದು ಕಾರ ಬರದೇ ಇರಬಹುದು, ನಿನ್ನ ಎತ್ತಿ ನಿಲ್ಲಿಸಲಿಕ್ಕೆ ಯಾರು ಸಹಾಯ ಮಾಡದೇ ಇರಬಹುದು. ಆದ್ರೆ ದೇವರು ಹೇಳ್ತಾ ಇದಾರ, ನಾನು ನಿನಗಾಗಿ ಒಳ್ಳೆ ಸಹಾಯಕನಾಗಿ, ಒಳ್ಳೆ ಸಮಾರ್ಯದವನಾಗಿ ನಿನ್ನನ್ನು ಎತ್ತುವುದಕ್ಕಾಗಿ ನಿನ್ನ ನಡುವೆ, ನಿನ್ನ ಮಧ್ಯೆ ನಾನು ಬಂದಿದ್ದೇನೆ. ರಾಬ ಶಾಬ ದಾಡಗಾದವ. ಯೇಸುವೇ ವಂದನೆ ಸ್ವಾಮಿ, ವಂದನೆ ದೇವರೇ, ನಿಮಗೆ ವಂದನೆ ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಯಗೊಂಡ ಜನರೇ, ನಷ್ಟಗೊಂಡ ಜನರೇ, ವೇದನೆ ಒಳಗಾಗಿರೋ ಜನರೇ, ಇವತ್ತು ಕರ್ತನು ಶುಭ ಸಂದೇಶವನ್ನು ಕಳಿಸಿದಾನೆ. ಇದೋ ನಿನ್ನ ಕರ್ತನು ಇವತ್ತು ಎತ್ತುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಳ್ಳೆ ಸಮಾರ್ಯದವನು ಆ ಮನುಷ್ಯನನ್ನ ಗಾಯ ಕಟ್ಟಿ ಆತನ ಅಲ್ಲಿಂದ ಎತ್ತಿ ಅವನ ವಾಹನದ ಮೇಲೆ ಕುಂಡಿಸಿಕೊಂಡನು. ಆತನು ವಾಹನದ ಮೇಲೆ ಕುಂಡಿಸ್ಕೊಂಡ್ಮೇಲೆ ವಾಕ್ಯ ಎಲ್ಲೂ ಹೇಳಲ್ಲ ಮತ್ತೆ ಅವನ ಕೆಳಗಡೆ ಬಿದ್ದ, ಮತ್ತೆ ಅವನಿಗೆ ಏಟಾಯ್ತು, ಮತ್ತೆ ಅವರಿಗೆ ಗಾಯ ಆಯಿತು, ಅರ್ಧದಲ್ಲಿ ಕುಂಡಿಸ್ಬಿಟ್ಟ, ಎಲ್ಲೂ ಇಲ್ಲ. ಎಲ್ಲಿ ದೇವರು ಅವನ ವಾಹನದ ಮೇಲೆ ಕುಂಡಿಸ್ಕೊಂಡು ಛತ್ರಕ್ಕೆ ಸೇರಿಸೋವರೆಗೂ ದೇವರೇ ಜೊತೆನಲ್ಲಿದ್ದು ನಡೆಸಿದನು ದೇವರ ವಾಕ್ಯ ಹೇಳಿದವೆ. ವಾಹನದ ಮೇಲೆ ಕುಣಿಸ್ಕೊಂಡು ವಾಹನಕ್ಕೆ ನೀನು ಕರ್ಕೊಂಡೋಗ್ಬಿಟ್ಟು ಛತ್ರ ಬಿಟ್ಬಿಡಪ್ಪ ಅಂತೇಳಿ ವಾಹನಕ್ಕೆ ಯೇಸು ಹೇಳಿಲ್ಲ, ಒಳ್ಳೆ ಸಾಮರ್ಥ್ಯವನ್ನು ಹೇಳಿಲ್ಲ. ಆ ವಾಹನದ ಮೇಲೆ ಕುಣಿಸ್ಕೊಂಡು ಪಕ್ಕದಲ್ಲೇ ಒಳ್ಳೆ ಸಾಮರ್ಥ್ಯವನ್ನು ಕೂಡ ನಡ್ಕೊಂಡು ಹೋದ.
ಹಲ್ಲೆಲೂಯ. ಆ ದಡಕ್ಕೆ ಸೇರಿಸುವವರೆಗೂ, ಆ ಛತ್ರಕ್ಕೆ ಸೇರಿಸುವವರೆಗೂ, ಆ ಊರಿಗೆ ಸೇರಿಸುವವರೆಗೂ ಒಳ್ಳೆ ಸಮಾರಿದವನು ಆ ವಾಹನದ ಪಕ್ಕದಲ್ಲೇ ಇದ್ದು ನಡೆಸಿದನು. ನನಗೆ ಸಹಾಯ ಯಾರು ಇಲ್ಲ, ನನಗೆ ಆಧಾರ ಯಾರು ಇಲ್ಲ, ತಂದೆ ತಾಯಿ ನನಗೆ ಯಾರು ಇಲ್ಲ, ತಂದೆ ತಾಯಿಯ ಪ್ರೀತಿ ನನಗಿಲ್ಲ, ನಾನೆಲ್ಲ ಕಳ್ಕೊಂಡಿದ್ದೀನಿ, ಎಲ್ಲ ಕಳ್ಕೊಂಡು ಬರಿಗೈಯಲ್ಲಿ ಕೂತಿದ್ದೀನಿ ಅನ್ನೋರಿಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಭಯ ಪಡಬೇಡ. ಒಳ್ಳೆ ಸಮಾರ್ಯದವನು ಯಾವ ರೀತಿ ಆ ಕತ್ತೆಯ ಪಕ್ಕದಲ್ಲಿ ನಿಂತುಕೊಂಡು ಆ ಊರಿಗೆ ಸೇರಿಸೋವರೆಗೂ ಜೊತೆನಲ್ಲೇ ನಡೆದನೋ, ಇವತ್ತಿನಿಂದ ನಾನು ನಿನ್ನನ್ನು ಒಂಟಿಯಾಗಿ ಬಿಡಲ್ಲ, ನಾನು ನಿನ್ನ ಜೊತೆನಲ್ಲೇ, ನಾನು ನಿನ್ನ ಜೊತೆನಲ್ಲೇ ಇದು, ನಾನು ನಿನ್ನ ಜೊತೆಲೇ ಬರ್ತೀನಿ, ನಿನ್ನನ್ನು ಸುರಕ್ಷಿತವಾಗಿ ಸೇರಿಸುವವರೆಗೂ ನಾನು ನಿನ್ನ ಜೊತೆಲೇ ಬರ್ತೀನಿ. ತಂದೆ ತಾಯಿ ಕೈಯಿಂದಲೂ ಕಟ್ಟಕ್ಕಾಗದೇ ಇರುವಂತ ನಿನ್ನ ಮನದ ನೋವನ್ನು ನಾನು ಕಟ್ತೀನಿ. ತಂದೆ ತಾಯಿಯ ಆಧರಣೆ ನಿನಗಿಲ್ಲದೆ ಇರಬಹುದು, ನಾನು ನಿನಗೆ ಆಧರಣೆಯಾಗಿರ್ತೀನಿ. ಕೈ ಹಿಡಿದು ಒಳ್ಳೆ ದಾರಿ ನಡೆಸಲಿಕ್ಕೆ ಯಾರು ಇಲ್ಲದೆ ಇರಬಹುದು, ನಾನು ನಿನಗೆ ಒಳ್ಳೆ ಸ್ನೇಹಿತನಾಗಿರ್ತೀನಿ. ನಾನು ನಿನ್ನ ಕರವನ್ನು ಹಿಡಿದು ಒಳ್ಳೆ ದಾರಿ ನಡೆಸ್ತೇನೆ. ನಿನಗೆ ಸ್ಥಾನ ಮಾನ ಪದವಿ ಇಲ್ಲದೆ ಇರ್ಬೋದು, ಆ ಸ್ಥಾನ ಮಾನ ಪದವಿಗಳಲ್ಲಿ ನಾನು ಎತ್ತಿಸ್ತೇನೆ. ನಾನು ನಿನಗೆಲ್ಲ ಆಗಿರ್ತೀನಿ, ನಾನು ನಿನಗೆ ಫ್ರೆಂಡ್ ಆಗಿರ್ತೀನಿ, ನಾನು ನಿನಗೆ ಅಪ್ಪನಾಗಿರ್ತೀನಿ, ನಾನು ನಿನಗೆ ಅಮ್ಮನಾಗಿರ್ತೀನಿ, ನಾನು ನಿನಗೆ ಅಣ್ಣನಾಗಿರ್ತೀನಿ, ನಾನು ನಿನಗೆ ತಮ್ಮನಾಗಿರ್ತೀನಿ, ನಾನು ನಿನಗೆ ಅಕ್ಕನಾಗಿರ್ತೀನಿ, ಎಲ್ಲ ನಾನಾಗಿರ್ತೀನಿ. ಏನೆಲ್ಲ ನೀನು ಕಳ್ಕೊಂಡಿದ್ಯೋ ಅದು ನಾನಾಗಿರ್ತೀನಿ. ಶಾಪ ರೇಖಾಮಾನ ತಂದೆನ್ ಕಳ್ಕೊಂಡಿದ್ಯಾ, ನಾನು ತಂದೆ ಆಗಿರ್ತೇನೆ. ತಾಯಿ ಇಲ್ವಾ, ನಾನು ತಾಯಿ ಆಗಿರ್ತೇನೆ. ಪ್ರೀತಿ ಇಲ್ವಾ, ನಾನು ನಿನಗೆ ಪ್ರೀತಿ ಆಗಿರ್ತೇನೆ. ನಿನಗೆ ಏನಿಲ್ವಾ, ನಾನಾಗಿರ್ತೀನಿ ಅಂತ ಹೇಳಿ ಈ ಸಂಪತ್ತಿನದಲ್ಲಿ ಸರ್ವಶಕ್ತನಾಗಿರುವಂತಹ ದೇವರು ದೇವರ ಸಭೆಗೆ, ದೇವರ ಜನರಿಗೆ ಅವನ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸಮುದ್ರ ಹತ್ರ ಬಂದನು. ಅವನು ಬಂದಿದ್ದು 4 ಗಂಟೆ ಜಾವದಲ್ಲಿ. ಯೇಸು ಸುಮ್ಮನೆ ಬರಲ್ಲ. ಯೇಸು ನೋಡಿದನು, ನೋಡ್ತಾನೆ ಇದ್ದಾನೆ. ಹುಟ್ಟೆಲ್ಲ ಇವ್ರು ಹಾಕ್ಬಿಟ್ಟು ಕೆಳಗಡೆ ಏನೇನೋ ಮಾಡ್ತಾ ಇದ್ದಾರೆ ಸಮುದ್ರದಲ್ಲಿ. ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕಾಗಿಲ್ಲ. ಯೇಸು ಗೊತ್ತಾಯಿತು, ಇವರಿಗೆ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಸಮಸ್ಯೆ ಬಗೆಹರಿಸೋದಕ್ಕಾಗಿ ನಾನು ಅವ್ರ ಹತ್ರ ಹೋಗ್ತೀನಿ. ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿ ನಾನು ಅವ್ರ ಹತ್ರ ಹೋಗ್ತೀನಿ. ನನ್ನ ಮಕ್ಕಳು ಸಮಸ್ಯೆಗೊಳಗಾಗಿದ್ದಾರೆ. ನನ್ನ ಮಕ್ಕಳು ಸಮಸ್ಯೆಗೊಳಗಾದ ಮೇಲೆ ನಾನು ಸುಮ್ಮನೆ ಇಲ್ಲಿ ಕೂರ್ಲಿಕ್ಕೆ ಆಗಲ್ಲ, ಇಲ್ಲಿ ನಾನು ಸುಮ್ಮನೆ ಇರ್ಲಿಕ್ಕಾಗಲ್ಲ. ನನ್ನ ಮಕ್ಕಳು ಯಾವ ಜಾಗದಲ್ಲಿ, ಯಾವ ವಿಷಯಗಳಲ್ಲಿ, ಯಾವ ಸಮಸ್ಯೆಗಳೊಳಗಾಗಿದ್ದಾರೋ ಅದೇ ಜಾಗಕ್ಕೆ ನಾನೇ ಹೋಗಿ ಅವರುಗಳನ್ನ ಸಮಸ್ಯೆಗಳಿಂದ ಬಿಡಿಸಿ ಅವರುಗಳನ್ನು ದಡಕ್ಕೆ ನಾನು ಸೇರಿಸ್ತೀನಿ ಅಂತ ಹೇಳಿ ಸೈನ್ಯಗಳ ಒಡೆಯನಾಗಿರುವ ಕರ್ತನು ಆಲೋಚನೆ ಒದಗಿಸ್ತಾ ಇದ್ದಾನೆ. Hallelujah. Hallelujah. ನೀನು ಬಿಡಲ್ಪಟ್ಟವನಲ್ಲ, ನೀನು ಬೇಡವೆಂಬುದಾಗಿ ಹೇಳಿ ಬಿಡಲ್ಪಟ್ಟಿದೆ. ನೀನು ಬೇಡವೆಂಬುದಾಗಿ ಹೇಳಿ ಬಿಡಲ್ಪಟ್ಟಿದೆ. ಆದರೆ ಕರ್ತನು ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ಕರ್ತನು ನಿನ್ನನ್ನು ಕಂಡುಕೊಂಡಿದ್ದಾನೆ.
ಈಗ ನೀನು ಬಿಡಲ್ಪಟ್ಟ ಕಲ್ಲಲ್ಲ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಮುಖ್ಯ ಕಲ್ಲಾಗಿದ್ದಿ, ಮುಖ್ಯ ಕಲ್ಲಾಗಿದ್ದಿ. ಹಲ್ಲೆಲೂಯ. ಯೇಸು ಆ ಸಮಸ್ಯೆ ಹತ್ರ ಬಂದು ಆ ಸಮಸ್ಯೆಯನ್ನು ನೀಗಿಸಿ ಅವರ ದೋಣಿ ಒಳಗಡೆ ಬಂದು ಅವರನ್ನು ದಡದ ಆಚೆಗಡೆ ಕರ್ಕೊಂಡು ಹೋದನು. ಹಲ್ಲೆಲೂಯ. ಯೇಸು ಬಂದರೆ ನಿನಗೆದುರಾಗಿರುವ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಅಡ್ಡಗಿ ಹೋಗ್ತದೆ. ನಿನ್ನ ಪ್ರಯಾಣ ಸುಲಭವಾಗಿ ಮಾರ್ಪಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಲಾಜರನ ಹತ್ರ ಬಂದರು. ಸತ್ತು ಹೋದ ಲಾಜರನ ಮುಂದೆಗಡೆ ಯೇಸು ಬಂದರು. ಅವನ ಜೀವಿತ ಸತ್ತೋಗಿತ್ತು, ಅವನ ಬದುಕು ಮುಗಿದು ಹೋಗಿತ್ತು, ಅವನ ಚರಿತ್ರೆ ಚಾಪ್ಟರ್ ಕ್ಲೋಸ್ ಆಗಿತ್ತು. ನನ್ನ ದೇವರು ಮತ್ತೆ ಓಪನ್ ಮಾಡಿದ್ರು. ಯಾರ ಜೀವಿತದ ಚಾಪ್ಟರ್ ಕ್ಲೋಸ್ ಆಗಿರ್ತದೋ ಅವರ ಮುಂದೆಗಡೆ ಯೇಸು ಬಂದ್ರೆ ನನ್ನ ಯೇಸು ಪುನಃ ಅದನ್ನು ರೀಓಪನ್ ಮಾಡ್ತಾನೆ, ರೀಓಪನ್ ಮಾಡ್ತಾನೆ. ರೀಓಪನ್ ಮಾಡೋದು ಅವನ ಆತ್ಮದ ಮೂಲಕವಾಗಿ, ರೀಓಪನ್ ಮಾಡೋದು ಅವನ ಶಕ್ತಿಯ ಮೂಲಕವಾಗಿ, ರೀಓಪನ್ ಮಾಡೋದು ಅವನ ಮಹಿಮೆಯ ಮೂಲಕವಾಗಿ. ಹಲ್ಲೆಲೂಯ. ಯೇಸು ಯೇಸು ನಿನಗಾಗಿ ಬಂದಿದ್ದಾನೆ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳು ಮುಚ್ಚಿ ನಿಮ್ಮ ನಿಮ್ಮ ಕಣ್ಣುಗಳನ್ನು ತಾವು ಮುಚ್ಚಿಕೊಳ್ಳ್ರಿ. ಎಲ್ಲರ ಕಣ್ಣು ಮುಚ್ಚಲ್ಪಡಲಿ. ತುಂಬ ನೋವುಗೊಳಗಾದಲ್ಲ ನೀನು, ತುಂಬ ಕಣ್ಣೀರು ಹಾಕ್ಬಿಟ್ಟಲ್ಲ ನೀನು, ಕುಗ್ಗಿ ಹೋಗ್ಬಿಟ್ಟಲ್ಲ ನೀನು, ನೊಂದು ನೀರಾಗ್ಬಿಟ್ಟಲ್ಲ ನೀನು. ಎಲ್ಲ ಸಹಾಯ ಮುಗಿದೋಯ್ತು. ನನ್ನ ಸಹಾಯನೇ ಇಲ್ಲ. ಈ ನನ್ನ ಜೀವಿತ ಅಷ್ಟೇ. ನಾನು ಯಾರಿಗೆ ಹೇಳಲಿ? ಹೇಳ್ಕೊಳಕ್ ಒಬ್ರು ಇಲ್ಲ. ಯಾರಿಗ ಅರ್ಥ ಮಾಡಿಸ್ಲಿ? ಅರ್ಥ ಮಾಡಿಕೊಳ್ಳೋರೊಬ್ರು ಇಲ್ಲ. ಯಾರತ್ರ ಹಂಚ್ಕೊಳ್ಳಿ? ಕೇಳಕ್ಕೊಬ್ರು ಇಲ್ಲ. ಏಸಯ್ಯ, ಏಸಯ್ಯ, ನೀನಾದ್ರೂ ನನ್ನ ಶಬ್ದ ಕೇಳು. ಈ ಲೋಕದಲ್ಲಿ ಯಾರು ಅರ್ಥ ಮಾಡಿಕೊಳ್ಳದೆ ಇರುವಾಗ, ಏಸಯ್ಯ ನೀನಾದ್ರೂ ನನ್ನ ಅರ್ಥ ಮಾಡಿಕೊ. ನನ್ನ ವಿಷಯಗಳು, ಶಬ್ದಗಳು ಕೇಳಿಗೆ ಯಾರು ತಯಾರಾಗಿ ಇಲ್ದಿರುವಾಗ, ಏಸಯ್ಯ, ಅಪ್ಪಾ, ಅಯ್ಯ, ಯೇಸುವೆ ನೀನಾದರೂ ಕೇಳಪ್ಪ. ನನ್ನ ನೋವನ್ನು ನೋಡುದೆ ಬರ. ನನ್ನನ್ನು ಗಮನಿಸವರೇ ಇಲ್ಲದೆ ಇರುವಂತ ಮಧ್ಯದಲ್ಲಿ ಏಸಯ್ಯ ನನ್ನನ್ನೊಂದ್ಸಾರಿ ಗಮನಿಸು. ನನ್ನ ಪರಿಸ್ಥಿತಿ ಒಂದ್ಸಾರಿ ಗಮನಿಸು. ನನ್ನ ಅವಸ್ಥೆಯನ್ನು ಒಂದು ಸಾರಿ ನನ್ನ ಸ್ಥಿತಿಗಳನ್ನು ಒಂದ್ಸಾರಿ ಗಮನಿಸು. ಯಾರತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಏಸಯ್ಯ. ನಾನು ನಿಮ್ಮ ಹತ್ರ ಹೇಳ್ಕೊಳಕ್ ಇಷ್ಟಪಡ್ತೀನಿ ಏಸಯ್ಯ. ನಾನು ನಿಮ್ಮ ಹತ್ರ ಹೇಳ್ಕೊಳಕ್ ಇಷ್ಟಪಡ್ತೀನಿ. ತುಂಬಾ ನೋವು ಏಸಪ್ಪ, ತುಂಬಾ ನೊಂದು ಬಿಟ್ಟಿದ್ದೇನೆ ಏಸಪ್ಪ. ನಾನು ನಿಮ್ಮನ್ನ ಎದುರು ನೋಡ್ತಾ ಇದ್ದೇನಪ್ಪ, ನಾನು ನಿಮ್ಮನ್ನ ಎದುರು ನೋಡ್ತಾ ಇದ್ದೇನೆ.
ನನ್ನನ್ನು ವಿಚಾರಿಸೋರು ಯಾರು ಇಲ್ಲ, ನನ್ನನ್ನು ಕೇಳೋರು ಯಾರಿಲ್ಲ, ನನ್ನನ್ನು ಗಮನಿಸೋರು ಯಾರಿಲ್ಲ. ಆದರೆ ನಾನು ನಂಬ್ತಾ ಇದ್ದೀನಿ, ನೀವು ಮಾತಾಡಿದಂತೆಯೇ ಇವತ್ತು ನೀವು ನನಗಾಗಿ ಬಂದಿದ್ದೀರಿ. ಇವತ್ತು ನೀವು ನನಗಾಗಿ ಬಂದಿದ್ದೀರಿ. ಇವತ್ತು ನೀವು ನನ್ನನ್ನು ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದೀರಿ. ಇವತ್ತು ನಾನು ನಂಬ್ತಾ ಇದ್ದೀನಿ, ಇವತ್ತು ನಾನು ಎದ್ದೇಳಲಿಕ್ಕಾಗಿ ಹೋಗ್ತಾ ಇದ್ದೀನಿ. ನಾನು ನಂಬ್ತಾ ಇದ್ದೀನಿ, ಇದುವರೆಗೂ ನನ್ನ ಗಾಯ ಯಾರ ಕೈಲಿ ಆರಿಸಕ್ಕಾಗಿಲ್ಲ. ಇವತ್ತು ಗಾಯಗಳು ಆರಲ್ಪಡುತ್ತೆ. ಹೋ, ಇದೋ ಯೇಸು ನಿನ್ನ ಮುಂದೆಗಡೆ ನಡ್ಕೊಂಡು ಬರ್ತಾ ಇದ್ದಾರೆ. ಇದೋ ಯೇಸು ನಿನ್ನ ಮುಂದೆಗಡೆ ಹಾದು ಬರ್ತಾ ಇದ್ದಾರೆ. ಹಿಡ್ಕೊಳ್ರಿ ಯೇಸುವನ್ನ, ಹಿಡ್ಕೊಳ್ರಿ ಯೇಸುವನ್ನ. ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಕ್ಕಾಗ್ತದೋ ಅಷ್ಟು ಗಟ್ಟಿಯಾಗಿ ಯೇಸು ಯೇಸು ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು ಗುರಾಣಿಯೂ ಆಗಿರುವೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು ಗುರಾಣಿಯೂ ಆಗಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀವು ಸ್ಥಿರಪಡಿಸಿ, ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀವು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸಾಲಗಳಲ್ಲಿ ನಾನು ಏದಾರುವಾಗ ತಂದೆ
ತಂದೆಯಾಗಿ ಬಂದು ನನ್ನ ಬೀಳಿಸಿರುವೆ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬೀಳಿಸಿರುವೆ. ರೋಗದ ಮಂಚದಲ್ಲಿ ಮಲಗಿರುವಾಗ ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿಯ ನೀಡಿರುವೆ. ವೈದ್ಯನಾಗಿ ಬಂದು ಹೊಸ ಶಕ್ತಿಯ ನೀಡಿರುವೆ. ಹೃದಯದಿಂದ ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ ಸಯ್ಯ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಪರಿಶುದ್ಧನಾಗಿರೋ ದೇವರು ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಮುಂದಿನ ಕರ್ತನ ಮೇಜ್ ನಿಯಂತ್ರಿಸಿಕೊಂಡು ನಡೆಸಿ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್.